ಇನ್ನು ಇದಕ್ಕೂ ಮುನ್ನ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಅಕ್ರಮ ಸದ್ದು ಮಾಡಿತು. ವಿಪಕ್ಷ ನಾಯಕ ಅಶೋಕ್ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ರು. ಅಧ್ಯಕ್ಷರೇ, ಒಬ್ಬ ಮನುಷ್ಯ ನಮ್ಮಲ್ಲಿ ಗಾದೆ ಮಾತಿದೆ. ಗಾದೆ ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟು ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ಯಾರಾದರೂ ಬುದ್ಧಿ ಇದೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂಥೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೊಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡು. ಅದು ಫಸ್ಟು ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲೋ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯಿತು, ಎಲ್ಲೋ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಅವನ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ, ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ 10ರಿಂದ 15 ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10ರಿಂದ 15 ಸಾವಿರ ಒಂದೊಂದು ಶಾಪ್ಗೆ. ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ 229. ಅದು ಕೆಳಗಡೆ ಇರೋರು ಅವರು ಇವ್ರು ತಿನ್ಗಂತಾರೆ, ತಿನ್ಗಡ್ಲಿ ಬಿಟ್ಬಿಡಿ, ಅಧಿಕಾರಿಗಳು ಅವರು ಇವರು ತಿಂತಾರೆ. 14,000ಕ್ಕೆ ಲೆಕ್ಕ ಹಾಕಿದ್ದೀನಿ. 14,000 ಇಂಟು 15,000, ತಿಂಗಳಿಗೆ 15,000 ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು. ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ, 25,000 30,000. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ, ಮಂತ್ಲಿ ಕೊಡೋದು ಫಿಕ್ಸ್. ಅದು ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. 252 ಕೋಟಿ ಮಂತ್ಲಿ ಇದು, ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನು ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ನಾನು. ಅದನ್ನು ಅವನ ಕಂಪನಿ